ಒಂದು ಗೇರುಸೊಪ್ಪೆಯ ರಾಜಸಭೆ ಮಹಾಮಂತ್ರಿ ವರ್ಧಮಾನ ಸಿದ್ಧಾಂತಿಗಳು ರಾಜಗುರು ಭಟ್ಟಾಕಳಂಕರು ದಂಡನಾಯಕ ಭೈರನಾಯಕ ಹೊನ್ನಾವರದ ಕೋತುವಾಲ ಕಂಠಪ್ಪ ನಾಯಕ ಹಾರಬಾರಿ ಸತ್ರಾಜಿತ ಶ್ರೇಣಿ ಉಪಸ್ಥಿತಿಯಲ್ಲಿದ್ದಾರೆ. ಸ್ತುತಿ ಪಾಠಕರು ರಾಣಿಯ ಪ್ರವೇಶವನ್ನು ಉದ್ಘಾಟಿಸುತ್ತಾರೆ. ಸ್ತುತಿ ಪಾಠಕ ಗೇರು ಸೊಪ್ಪೆ ಮತ್ತು ಹಾಡುವಳಿ ಜೋಡಿ ಸಾಮ್ರಾಜ್ಯಗಳ ಪಟ್ಟದ ರಾಣಿ ಐವ ಕೊಂಗಣ ತುಳು ರಾಜ್ಯಗಳ ಒಡತಿ ಚನ್ನಭೈರಾದೇವಿ ಅಂಬ್ರನವರು ಆಗಮಿಸುತ್ತಿದ್ದಾರೆ. ಸಭೆ ಇರುವವರು ಎದ್ದು ನಿಲ್ಲಿ. ಚನ್ನಭೈರಾದೇವಿ ಅಮ್ಮನವರಿಗೆ ಜಯವಾಗಲಿ. ಮಹಾರಾಣಿ ಚನ್ನಭೈರಾದೇವಿ ಪ್ರವೇಶಿಸಿ ರಾಜಗುರುಗಳಿಗೆ ಸಿಂಹಾಸನಕ್ಕೇರಿ ನಿಂತಲ್ಲೇ ಬಾಗಿ ಕೈ ಮುಗಿದು ನಮಸ್ಕರಿಸುತ್ತಾರೆ. ಕುಳಿತುಕೊಳ್ಳುತ್ತಾರೆ. ರಾಣಿ ಕುಳಿತೊಡನೆ ಸಭೆಯಲ್ಲಿ ಭಾಗಿ ಎಲ್ಲರೂ ನಮಸ್ಕರಿಸುತ್ತಾರೆ. ಮಹಾಮಂತ್ರಿಗಳೇ, ಅವಸರದಲ್ಲಿ ಮಂತ್ರಾಲೋಚನೆ ಸಭೆ ಕರೆಯುವ ಅವಶ್ಯಕತೆ ಇದೆ ಎಂದು ಕೋರಲು ಕಾರಣವೇನು? ರಾಜ್ಯದಲ್ಲಿ ಎಲ್ಲವೂ ಕ್ಷೇಮವಷ್ಟೇ? ಪ್ರಜೆಗಳೆಲ್ಲ ಕ್ಷೇಮವಾಗಿದ್ದಾರೆ. ರಾಜ್ಯವು ಸುಭಿಕ್ಷವಾಗಿದೆ. ಗೋವೆಯ ಪೋರ್ಚುಗೀಸ್ ಗವರ್ನರ್ ಲೂಯಿಸ್ ಅಟಾಯಿಟ್ ಉದ್ಘಾಟನದ ಪತ್ರವನ್ನು ಕಳಿಸಿದ್ದಾರೆ. ಕಾರಬಾರಿಗಳೇ, ಪತ್ರವನ್ನು ಓದಿರಿ. ಹಾಡುವಳ್ಳಿ ಗೇರುಸೊಪ್ಪೆಗಳ ಮಹಾರಾಣಿಗೆ ಗೋವೆಯ ಗವರ್ನರ್ ಲೂಸಿಯ ಅಡಾಟಿಯೆಯ ಶುಭಾಶಯಗಳು. ಗೌರವಾನ್ವಿತರೇ, ತಾವು ಹೊನ್ನಾವರ ಮತ್ತು ಭಟ್ಕಳ ಬಂದರುಗಳಲ್ಲಿ ನಮ್ಮ ಒಪ್ಪಿಗೆ ಪತ್ರವನ್ನು ಪಡೆಯದ ಮುಸಲ್ಮಾನರ ಹಡಗುಗಳಿಗೆ ಕರಿಮೆಣಸು, ದಾಲ್ಚಿನ್ನಿ, ಕೆಂಪಕ್ಕಿ ಮತ್ತು ಶ್ರೀಗಂಧವನ್ನು ತುಂಬಿಸಿ ಅವರ ಸಮುದ್ರ ವ್ಯಾಪಾರಕ್ಕೆ ಸಹಕರಿಸುತ್ತಿದ್ದೀರಿ. ಇದು ನಮ್ಮ ಆಶಯಕ್ಕೆ ವಿರುದ್ಧವಾಗಿದೆ. ಕೂಡಲೇ ತಾವು ನಮ್ಮ ಒಪ್ಪಿಗೆ ಪಡೆಯದ ಮುಸಲ್ಮಾನರ ಹಡಗುಗಳನ್ನು ನಿಮ್ಮ ಬಂದರುಗಳಿಂದ ಹೊರಗಟ್ಟಬೇಕು, ಇಲ್ಲವೇ ವಶಪಡಿಸಿಕೊಳ್ಳಬೇಕು. ಇಲ್ಲದಿದ್ದರೆ ನಿಮ್ಮ ಮೇಲೆ ಕ್ರಮ ಕೈಗೊಳ್ಳುವುದು ನಮಗೆ ಅನಿವಾರ್ಯವಾಗುತ್ತದೆ. ಜೊತೆಗೆ ನೀವು ಪೋರ್ಚುಗೀಸ್ ರಾಜದ್ರೋಹಿ ರೊಜಾರಿಯೋಗೆ ಆಶ್ರಯ ನೀಡಿದ್ದೀರಿ. ಆತನನ್ನು ಕೂಡಲೇ ನಮಗೆ ಒಪ್ಪಿಸಬೇಕು. ಮೇಲಾಗಿ ನೀವು ಕಳೆದ ಹಲವು ವರ್ಷಗಳಿಂದ ನಮಗೆ ಕಪ್ಪವನ್ನು ಕೊಟ್ಟಿಲ್ಲ. ಇನ್ನೊಂದು ವಾರದೊಳಗೆ ಕಪ್ಪವನ್ನು ರೊಜಾರಿಯೋನನ್ನು ನಮಗೆ ತಂದೊಪ್ಪಿಸದಿದ್ದರೆ ನಿಮ್ಮನ್ನು ದಂಡಿಸಬೇಕಾಗುತ್ತದೆ. ನಮ್ಮ ಚಕ್ರವರ್ತಿಗಳು ನಿಮಗೆ ನೀಡಿದ ಕಾಳು ಮೆಣಸಿನ ರಾಣಿ ಎಂಬ ಬಿರುದನ್ನು ಹಿಂದಕ್ಕೆ ಪಡೆಯಬೇಕಾಗುತ್ತದೆ. ಎಚ್ಚರಿಕೆ. ಅಪ್ಪಣೆ ಮಹಾರಾಣಿ. ನಮ್ಮ ನಾವಿಕ ಪಡೆದ ಸರದಾರ ರೊಜಾರಿಯರನ್ನು ಕೂಡಲೇ ಕಾನೂನಿಗೆ ಕಳುಹಿಸಿ ವ್ಯವಸ್ಥೆ ಮಾಡಿ. ಕಂಠಪ್ಪ ನಾಯಕರೇ, ಹೊನ್ನಾವರ ಕೋಟೆ ಸುಭದ್ರವಾದಷ್ಟೇ? ಸುಭದ್ರವಾಗಿದೆ ಮಹಾರಾಣಿ. ನಮ್ಮಲ್ಲಿ 300 ಮಂದಿ ಶಸ್ತ್ರಕಾಲ ಪಡೆಯಲು ಇದ್ದಾರೆ. ನಿಮಗೆ ಶಸ್ತ್ರಕಾಲ ಪಡೆಯಲು ಇದ್ದಾರೆ. ಆದರೆ ಸುಭದ್ರವಾಗಿದೆ ಮಹಾರಾಣಿ. ನಮ್ಮಲ್ಲಿ 300 ಮಂದಿ ಶಸ್ತ್ರಕಾಲ ಪಡೆಯಲು ಇದ್ದಾರೆ. ಅಗತ್ಯ ಬಿದ್ದರೆ ದಂಡನಾಯಕರ ಬಳಿ ಹೆಚ್ಚು ನೇರವಾಗಿ ಕೇಳಲು ಹೇಳುತ್ತೇನೆ. ಅಷ್ಟರಲ್ಲಿ ಕಾಲಭಟ ಬಂದು ಶಬಲೆ ಒಳಗೆ ಬರಲು ಅಪ್ಪಣೆ ಹೇಳುತ್ತಾನೆ. ಮಹಾರಾಣಿ ಅವಳನ್ನು ಒಳಗೆ ಕಳುಹಿಸು ಎನ್ನುತ್ತಾಳೆ. ಒಳಗೆ ಬಂದು ಮಹಾರಾಣಿಗೆ ನೆಲೆಬಾಗಿ ವಂದಿಸಿ, ಮಹಾರಾಣಿಯವರಿಗೆ ಜಯವಾಗಲಿ. ತಮ್ಮಲ್ಲಿ ಅರಕೆ ಮಾಡಿಕೊಳ್ಳಲು ಅವಸರದ ಸಂಗತಿಯಿದೆ ಮಹಾರಾಣಿ. ಅದು ಅವರ ಯುದ್ಧ ತಂತ್ರ. ಮಹಾಮಂತ್ರಿಗಳೇ, ಕುತಂತ್ರವೇ ಯುದ್ಧ ನೀತಿಯಾಗಿರುವ ಪೋರ್ಚುಗೀಸರು ಹೇಳುವುದೊಂದು ಮಾಡುವುದೊಂದು. ಅದರಲ್ಲೇನು ಹೊಸದು? ದಂಡನಾಯಕರೇ, ಈ ಬಾರಿ ಅವರಿಗೆ ಸರಿಯಾದ ಪಾಠ ಕಲಿಸಬೇಕು. ಗೋವಿಯ ಗವರ್ನರ್ ಲೂಯಿಸ್ ಅಟೋಡಿಯವರು ನಾವಿಕ ದಂಡನ್ನು ಹೊನ್ನವರ ಮೇಲೆ ದಾಳಿ ಮಾಡಲು ಕಳಿಸುತ್ತಿದ್ದಾರೆ. 2 ದಿನಗಳ ನಂತರ ಗೋವಿಯಿಂದ ಹೊರಡಲಿದ್ದಾರೆ ಮಹಾರಾಣಿಯವರೇ. ಶಬಲೆ, ನಿನ್ನ ಬಾಯಲ್ಲಿ ಸೋಲಿನ ಮಾತು. ಏನಾಯಿತು ನಿನಗೆ? ಅವರು ಯುದ್ಧಕ್ಕೆ ಸಿದ್ಧರಾಗಿರುವುದು 2 ಉದ್ದೇಶಕ್ಕಾಗಿ. ಒಂದು, ಅವರು ಸಹಾಯ ಮಾಡಿದ ತಪ್ಪಿಗಾಗಿ. ಇನ್ನೊಂದು ರೋಜಿಯವರನ್ನು ದಂಡನೆ ನೀಡಲು. ಇನ್ನೊಂದು, ನೀವು ಮತಾಂತರವಾಗುತ್ತೀರಿ ಎಂದು ನಡೆಸಿ ವಿನಾಶ ನದಿಗಳಿಗೆ ಅವಕಾಶ ನೀಡಿಲ್ಲವೆಂದು ನಿಮ್ಮನ್ನು ಬಂಧಿಸಿ ಕರೆದೊಯ್ಯಲು ಬರುತ್ತಿದ್ದಾರೆ. ಹಾಗೂ
ಪೋರ್ಚುಗಲಿನ ಪ್ರಭು ಆದ ಸೆಬೆಸ್ಟಿಯರನ್ನ ಪತ್ರ ಕಳಿಸಿ ನಾವಿಕ ತಂಡರನ್ನ ನೇಮಕ ಮಾಡಿದ್ದಾರೆ ಮಹಾರಾಣಿಯವರೇ. ಏನು ಶಬರಿ, ಅರ್ಧ ವಾಕ್ಯಕ್ಕೆ ಮಾತು ನಿಲ್ಲಿಸಿದೆ? ಏಕೆಂದರೆ ಅವರ ಸಿದ್ಧತೆ ಹಾಗೆ ಮಹಾರಾಣಿ, ಅವರ ಸಿದ್ಧತೆ ಆಗಿದೆ ಮಹಾರಾಣಿ. ಅವರು 103 ಹಡಗುಗಳನ್ನ ಸಿದ್ಧಗೊಳಿಸಿದ್ದಾರೆ ಹಾಗೂ ವಿಶೇಷ ತರಬೇತಿಯಿಂದ ಸೈನಿಕರನ್ನ ಸಜ್ಜುಗೊಳಿಸಿದ್ದಾರೆ ಮಹಾರಾಣಿಯವರೇ. ಶಬರಿ, ನಿನ್ನ ಬಾಯಲ್ಲಿ ಸೋಲಿನ ಮಾತು ಏನಾಯ್ತು ನಿನಗೆ? ಏಕೆಂದರೆ ಅವರ ಸಿದ್ಧತೆ ಆಗಿದೆ ಮಹಾರಾಣಿ. ಅವರು ನಾನು ಊರೆಲ್ಲ ಕಟ್ಟಳೆಗಳೆಲ್ಲ ಸುತ್ತಿ ರಹಸ್ಯವನ್ನು ವಿಷಯವನ್ನು ರಹಸ್ಯವಾಗಿ ಸಂಚರಿಸಿ ಎಲ್ಲವನ್ನು ಸಂಗ್ರಹಿಸಿದ್ದೇನೆ ಮಹಾರಾಣಿ. ನೀವೇನಾದರೂ ಈ ಸತಿ ಪಂಚತಂತ್ರವನ್ನು ಹೂಡಬೇಕು ಮಹಾರಾಣಿಯವರೇ. ಶಬರಿ, ಅವರ ಹಡಗುಗಳ ಸಂಖ್ಯೆ ನೋಡಿ ಎದದಂತೆ ಮಹಾರಾಣಿ. ಅವರೊಮ್ಮೆ ದಾಳಿ ಮಾಡದೆ ನಂತರ ತಿಳಿಯುತ್ತದೆ ಪರಾಗಂಗೆ ಭೈರವ ನಾಯಕರ ಈ ವಿಷಯ ಅಷ್ಟು ಸರಳವಲ್ಲ. ಶಬರಿಯ ಮಾತು ಸರಿ ಇದೆ. ಯಾವತ್ತು ಮೊಸಳೆಯನ್ನು ನೀರಿನಲ್ಲಿ ಸೋರಿಸುವುದು ಕಷ್ಟ, ಅದನ್ನು ಹೊರಗೆಳೆಯಲು ಸೆರೆ ಬಡಿಯಬೇಕು. ಅರ್ಥವಾಯಿತು ಮಹಾಮಂತ್ರಿಗಳೇ. ಈ ಬಾರಿ ನಮ್ಮ ಯುದ್ಧ ತಂತ್ರ ಬದಲಾಗಬೇಕು. ಮೊಸಳೆಯನ್ನು ನೀರಿನಿಂದ ಹೊರತೆಗೆದು ಸೋಲಿಸುವಂತಿರಬೇಕು. ಸರಿ, ಇಲ್ಲಿಗೆ ಸಭೆಯನ್ನು ಮುಗಿಸೋಣ ಭೈರವ ನಾಯಕರೇ. ನೀವು ಶಬಲೆ ಮತ್ತು ಸಂತಾಪ್ಚಿತ ಬೆಳಗ್ಗೆ ನನ್ನನ್ನು ಭೇಟಿ ಮಾಡಿ. ರಾಣಿ ಎದ್ದು ನಿಂತಂತೆ ಸ್ತುತಿ ಪಾಠಕರು ಮತ್ತೊಮ್ಮೆ ಜಯಘೋಷ ಮಾಡುತ್ತಾರೆ.